ಏನಮ್ಮಿಯವರೇ, ಏನ್ ಮಾಡ್ತಾ ಇದ್ದೀರಾ? ಒಬ್ಳೆ ಕೂತ್ಕೊಂಡು ಕಣ್ಣ ಮುಚ್ಚಲ್ಲ ಆಡ್ತಾ ಇದೀನಿ. ಒಬ್ಬೊಬ್ರೆ ಆಡ್ಬಿಡಿ, ನೋಡಿದವ್ರು ಹುಚ್ಚಿ ಅನ್ಕೊಂಡ್ಬಿಡ್ತಾರೆ. ನನ್ನ ಸೇರಿಸ್ಕೊಳ್ಳಿ, ನಾನು ಸಂದಾಗ ಅವಸ್ಕತೀನಿ. ಆಯ್ತಾಯ್ತು, ನೀವು ಸಂದಾಗೆ ಅವಸ್ಕೊಳ್ಳಿ, ನಾನು ಸಂದಾಗೆ ಹುಡುಕ್ತೀನಿ, ಆಯ್ತಾ? ನನ್ನನ್ನು ಹಿಡಿಯೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ, ನೀವ್ ನನ್ನ ಹಿಡಿಯಕ್ಕಾಗಲ್ಲ. ಅಮ್ಮಿಯವರೇ ಏನ್ ಜೋಕ್ಸ್ ಮಾಡ್ತೀರಾ ನೀವು ಅಂದ್ರೆ ಆ ಜೋಕ್ಸ್ಗೆ ನಗುನೇ ಬರಕ್ಕಿಲ್ಲ. ನಗು ಬರಕ್ಕಿಲ್ಲ ಅಲ್ವಾ? ಸುಮ್ಮನೆ ನಿಂತ್ಕೊಳ್ಳಿ. ಹುಷಾರು, ಚೇರು. ಈ ಉದ್ದ ಚೇರ್ ಬೇಕೆ ನನ್ನ ಎತ್ತರಕ್ಕೆ ಬರಕ್ಕೆ? ಸುಮ್ಮನೆ ಏನೇನೋ ಮಾತಾಡೋ ಬದಲು ಅದನ್ನ ಎತ್ಕೊಡಿ. ನಾನು ಎತ್ಕೊಡಕ್ಕಿಲ್ಲ. ಯಾಕೆ? ಪಿರುತಿಯಿಂದ ಹೇಳಿದ್ರೆ ಮಾತ್ರ ಎತ್ಕೊಡೋದು, ಹಿಂಗೆಲ್ಲ ಕಾಪ ಮಾಡ್ಕೊಂಡ್ರೆ ಕೊಡಕ್ಕಿಲ್ಲ. ಪ್ಲೀಸ್ ಬಂಗಾರ, ಅದ್ ಎತ್ಕೊಡಿ. ಬಂಗಾರ ಅಂತ 3 ಸಲ ಯಾಮರ್ಸಿದ್ದೀರಾ, 4ನೇ ಸಲ ಆಗಕ್ಕಿಲ್ಲ, ತಗೊಳ್ಳಿ. ಅಮ್ಮಿಯವರೇ, ಯಾರೋ ಒಬ್ರು ನನ್ನ ಹಿಡಿಯೋಕ್ಕಾಗಕ್ಕಿಲ್ಲ ಅಂದರು. ಅವೆಲ್ಲ ಖೋ ಕಬಡ್ಡಿ ಆಡ್ಕೊಂಡು ಬೆಳೆದಿರೋರು. ಕ್ಯಾಚ್ ಹಾಕೊಳ್ಳೋದು ಚಿಟ್ಕೆ ಹೊಡೆದಂಗೆ. ನೋಡಿದ್ರ ಹೆಂಗ್ ಕ್ಯಾಚ್ ಹಾಕೊಂಡೆ? ಅಯ್ಯೋ, ನನ್ನ ಅಮ್ಮಿಯವ್ರ ಕಾಲೇನಾಗದೆ? ಏನೂ ಆಗಿಲ್ಲ. ಹಂಗಾರೆ ಕೈ? ಏನೂ ಆಗಿಲ್ಲ. ಎರಡು ತಲೆ ಏನಾರ ಆಗದ? ಸುಮ್ಮನೆ ಇದ್ರೆ ಸರಿ. ಈಗ ಅಲ್ಲ ಅಮ್ಮಿಯವ್ರೆ, ಜೋಪಾನವಾಗಿ ಇರಕ್ಕಾಗಕ್ಕಿಲ್ವಾ? ನಿಮ್ಗೆ ಮಾಡೋದ್ ಮಾಡಿ ಅಂದ್ರೆ ಬೇಡದೇ ಇರೋ ಉಸಾಬ್ರಿ ಎಲ್ಲ ಏನಕ್ಕೆ ನಿಮ್ಗೆ? ಎಟ್ಕಲ ಅಂತ ಗೊತ್ತಿದ್ರು ಜಿಗದ್ ಹಾಕಕ್ ಹೋಯ್ತಿರಲ್ಲ. ನಿಮ್ಗೆ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಯಪ್ಪ, ನನ್ನ ಜೀವ ನನ್ನ ಬಾಯಿಗೆ ಬಂದಂಗೆ ಆಗೋಗಿತ್ತು. ಇನ್ಮ್ಯಾಗ ನೀವು ಹುಷಾರಾಗಿರಿ. ಯಾವಾಗ ನಾನು ರೂಮ್ನಾಗೆ ಕುತ್ಕೊಂಡು ನಿಮ್ಮನ್ನ ನೋಡ್ಕೊಳಕ್ ಆಗಿಲ್ಲ. ಆಯ್ತು, ಇನ್ಮೇಲೆ ಜೋಪಾನವಾಗೇ ಇರ್ತೀವಿ. ತಾವು ಪ್ಲೀಸ್ ಇಲ್ಲಿಂದ ಹೊರಡಿ. ಆದ್ರೂ ಅಮ್ಮಿಯವರೇ, ನಿಮ್ ಅಯ್ಯೋ ತಕಳವ, ಇನ್ನೊಂದ್ ಚೂರ್ ಐತೆ. ಇದು ಖರ್ಜೂರದಿಂದ ಮಾಡಿರೋದು. ಇದನ್ ತಿಂದ್ರೆ ಮೈಕೆಲ್ಲ ಗಟ್ಟಿ ಐತದೆ, ಶಕ್ತಿ ಬರ್ತದೆ. ನಾನೇ ಮಾಡಿರೋದು. ಸಂದಾಗೈತಾ? ತಿನ್ನವಾ? ಅಲ್ಲ ಕಡೆ ಪಾರ್ವತಿ, ಹೊಸ ಸೊಸೆ ಬಂದ್ಮ್ಯಾಕೆ ಪಾರ್ಟಿನೇ ಚೇಂಜ್ ಮಾಡ್ಬಿಟ್ಟಲ್ಲ. ಆ ಕಡೆ ಈ ಕಡೆ ಯಾರು ಕಣಿಗೆ ಕಾಣಕ್ಕಿಲ್ವೇನು? ಅವಳೊಬ್ಳನ್ನೇ ನೋಡ್ಕೊಂಡು ನಮ್ಮನ್ನೆಲ್ಲ ನೀವಾಳಿಸ್ ಬಿಸಾಕ್ಬಿಡ್ತೀಯಾ ಹೆಂಗೆ? ಹಂಗ್ಯಾಕಂದಿರಾ? ಬಿಡ್ತು ಅನ್ನಿ. ನಮ್ ಸೊಸೆ ತಿನ್ಕೊಂಡು ಉಣ್ಕೊಂಡು ಗಟ್ಮುಟ್ಟಾಗಿದ್ರೆ ತಾನೇ ಎಲ್ಲ ಒಳ್ಳೇದಾಗದು. ಆಟಕ್ಕುವೆ ಈ ಮನೆ ಭವಿಷ್ಯನೇ ನಮ್ಗೆ ರೀಸುತ್ತವ ಐತೆ. ಹೆಂಗೋ ರುದ್ರ ಗ್ರೀಸ್ಮ ಈ ಮನೆಗೊಂದು ಮಗು ಅಂತ ಕೊಟ್ಬಿಟ್ರೆ ಸಾಕು. ಕೇಳಿಸ್ಕೊಂಡ್ಯಾನಲ್ಲ ದರ್ಬೇಸಿ, ನಿಮ್ಮ ಅವ್ವ ಹೇಳ್ದಂಗೆ ಆದಷ್ಟು ಬೇಗ ನನ್ನ ಕೈನಾಗೆ ಒಂದು ಗಂಡು ಮೊಮ್ಮಗು ಕೊಟ್ಬಿಡು.
4 ಬಿಳಿ ಕೂದಲಿದ್ದಂಗೆ ಆಡ್ಕೊಂಡು ಬೆಳಿಲಿ. ಆಮೇಲೆ ಕೂದಲಿರ್ತದೋ ಇಲ್ವೋ. ಅದಕ್ಕೇನಂತೆ ಅಪ್ಪಯ್ಯ, ನೀ ಕೇಳೋದ್ ಹೆಚ್ಚ, ನಾವು ಕೊಡೋದ್ ಹೆಚ್ಚ. ಮೊಮ್ಮಗ ಸ್ಯಾಂಕ್ಸನು. ಅರೆ ಅದಕ್ಕೆ ಒಸಿ ನೀನು ನಮ್ಮ ಕಡೆ ನೋಡ್ಕೋಬೇಕು. ಅದೇ ಅಪ್ಪಯ್ಯ, ಮೊಮ್ಮಗು ಬೇಕು ಅಂತ ಹೇಳಿ ಇದೇ ಮನೆಯಾಗೆ ಸುತ್ತಾಡ್ಕೊಂಡಿರಕ್ಕಾಯ್ತದ? ಹಿಂಗೆ ಹೋಯ್ತಾ ಬತ್ತಾ ಯಾವುದೋ ಬೆಟ್ಟ ಗುಡ್ಡ ಕಾಡು ಈ ಥರ ಒಳ್ಳೆ ಜಾಗಕ್ಕೆ ಮಗ ಆಗ್ಲಿ ಅಂತ ಕಳಿಸ್ಕೊಡ್ಬೇಕಪ್ಪ. ನೀನು ಮಾತೆತ್ತಿದ್ರೆ ಆ ಗುರುಮಾತವ ಕರ್ಸ್ಬಿಟ್ಟು ತಾಯ್ತ ಕಟ್ಟಿಸ್ಬಿಡ್ತಿ. ಕೊಡು ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ? ಅಪ್ಪು ಮುಟ್ಟು ಮಾತು ಹೇಳ್ದೆ ಬಡ್ಡಿ ಮಗನೆ. ಅಲ್ಲಿಗೇನೆ ಹೋಗ್ಬೇಕಲ್ಲ, ಇಲ್ಲೇ ಇದ್ರಾಗಕ್ಕಿಲ್ವಾ? ಅಯ್ಯ ಹೊಸಿ ಅರ್ಥ ಮಾಡ್ಕಪ್ಪಯ್ಯ. ಇಲ್ಲೇ ಓಡಾಡ್ಕೊಂಡಿದ್ರೆ ಈ ಮನೆಯಾಗೆ ಹೊಟ್ಟೆ ಉರಿ ಜನ ತುಂಬಾ ಅವ್ರೆ. ಅದ್ರಾಗೆ ಕೆಲವ್ರಿಗೆ ಮಕ್ಕಳಾಗಿಲ್ವಲ್ಲ, ಅಂತಾರ ಹೊಟ್ಟೆ ಉರಿ ಇನ್ನೂ ಜಾಸ್ತಿನೇ ಅದೇ. ಸರಿ ಬಿಡ್ಲ, ನೀನು ಹೋಗೋದಾದ್ರೆ ಹೋಗ್ಬಾ. ಹೋಗೋದು ಹೋಯ್ತೀಯ, ಬರೀ ಕಾಡ್ಗೆ ಯಾಕೆ ಹೋಯ್ತೀಯ? ಎಲ್ಲಾದ್ರೂ ಮಂಜು ಬೀಳೋ ಜಾಗಕ್ಕೆ ಹೋಗ್ಬಾ. ಒಳ್ಳೆ ಐಡಿಯಾ ಕೊಟ್ಟೆಪ್ಪಯ್ಯ. ಬಿಳಿ ಬಿಳಿ ಮಂಜು ಬೀಳೋ ಕಡೆ ಹೋಗಿ ಹನಿಮೂನ್ ಮಾಡ್ಕೊಂಡ್ರೆ ಮಂಜು ಗಡ್ಡೆ ಹೆಂಗೆ ಬಿಳಿ ಬಿಳಿ ಮಕ್ಕಳಾಯ್ತವಂತೆ. ಇಲ್ಲಿ ಯಾರೋ ಕರಿ ಮಸಿ ಹೇರಕ್ ನೋಡಿದ್ರಲ್ಲ, ಹಂಗಲ್ಲ ಅಪ್ಪಯ್ಯ. ನೀನುಂಟು ನಿನ್ನ ಹೆಂಡ್ರುಂಟು, ಎಲ್ಲಿಗಾನ ಹೋಗಿ ಬನ್ನಿ. ಯಾರು ಯಾವ ಹನಿಮೂನ್ಗೂ ಹೋಗಲ್ಲ ಮಾವಯ್ಯ.